ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ. ಆ ಲೆಟರ್ ಮೇಲೆ ನಾವು ಬಾಗವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ನಿನ್ನೆ ರಾತ್ರಿ ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಹೆಸರುದಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ, ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅದು ಕಾಣ್ತಾ ಇದೆ, ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಅದು ಕೂಡ ನಾನು ಹೇಳ್ತೀನಿ. ನಿಮಗೆ ಗೊತ್ತಿದೆ, ಸ್ವಲ್ಪ ಒಳಗಡೆ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಮತ್ತು ಆ ಕೇಸ್ ಬಾಗವಾಡಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ, ಅದಕ್ಕೆ ನಾವು ಆವತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಅಲ್ಲೇ ಸ್ವಲ್ಪ ಸೇಫ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಏನು ಜನ ಅಲ್ಲೇ ಬಂದು ಭಾಳ ಜನ ಸೇರಿದ್ದಾರೆ. ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ಮುಂದೆ ನೀವು ನೋಡಿದ್ರಿ ಸ್ವಲ್ಪ ಘಟನೆ ಆಗಿದೆ. ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ, ಮತ್ತು ಸಿಟಿ ಕಡೆಯಿಂದ ಮತ್ತೆ ಏನು ಜನ ಖಾನಾಪುರ್ಗೆ ಬರ್ತಾ ಇದ್ದಾರೆ. ಆಲೆ ಮತ್ತು ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಏನು ಮಾಹಿತಿ ಬಂದಿದೆ, ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್, ಯಾಕಂದರೆ ಏರ್ ಗುಂಪು ಜನ ಸೇರಬಹುದು ಅಂತ. ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸೇಫ್ಟಿ ಸಲುವಾಗಿ ನಾವು ಅದು ಡಿಸಿಷನ್ ತೊಗೊಂಡ್ವಿ, ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಅದರಲ್ಲಿ ಮತ್ತೆ ನಾನು IO ಜೊತೆಗೆ ನಾನು ಕಳಿಸಿದ್ವಿ. ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವರ ಪ್ರಕಾರ ಬಹುಶಃ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ. ಆ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಏನಾಗಿದೆ, ಅವಾಗ ನನ್ನ IO ಜೊತೆಗೆ ಇದ್ದಾರೆ, ಅವರು ದೂರಿಂದ ಅವರು ನೋಡ್ತಾ ಇದ್ದಾರೆ, ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ, ಯಾರು ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಕೂಡ ಸ್ವಲ್ಪ ಅದು ಭಯ ಬಂದಿದೆ, ಬಹುಶಃ ಮತ್ತೆ ಇನ್ನೊಂದು ಸತಿ ಸೇರ್ ಮೇಲೆ ಈ ಥರ ಅಟ್ಯಾಕ್ ಬರ್ತಾ ಇದ್ರೆ ಅಂತ. ಸೊ ಆಯಿತು, ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ, ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ. ಆ ಥರ ನಾವು ಈ ಬೇರೆ ದೇಶ ನಾವು ಆ ಕಡೆ ಕರ್ಕೊಂಡು ಹೋದ್ರು ಏನೂ ಇಲ್ಲ, ಅವರ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ. ಇಲ್ಲ, ನಿನ್ನೆ ಅದು ಲೆಟರ್ ನನಗೆ ಬಂದಿದೆ, ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ. ಈಗ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಈಗ ತನಿಖಾ ಮತ್ತೆ ನಾವು ಶುರು ಮಾಡ್ತೀವಿ. ತನಿಖಾ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ರೆ ನಾವು ಆ ಪ್ರಕಾರ ಮಾಡ್ತೀವಿ. ಮತ್ತೆ ಈಗ ತಾವು ಹೇಳ್ದಂಗೆ ಈಗ ಯಾರ ಹೆಸರು ಅವ್ರು ಕೊಟ್ಟಿದ್ರು ಅದು ಕೂಡ ನಾವು ಅದು ವಿಡಿಯೋನ ನನಗೆ ಏನು ನೋಡಿಲ್ಲ, ನನಗೆ ನೀವು ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತೆ ಜೇಲ್ ಆಫೀಷಿಯಲ್ಸ್ಗೆ ನಾನು ಹೇಳ್ತೀನಿ. ಮತ್ತೆ ನನ್ನ ಕಡೆಯಿಂದ ಕೂಡ ಏನು ಆ್ಯಕ್ಷನ್ ಮಾಡಬೇಕಾಗಿದೆ ನಾನು ಆ್ಯಕ್ಷನ್ ಮಾಡ್ತೀನಿ. ಹೌದು, ಮೊನ್ನೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಯಾರು ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು, ಸೊ ಆ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದು ನೋಡ್ರಿ, ಇಲ್ಲ ಜೇಲ್ದಲ್ಲಿ ಅಂದರೆ ಜೇಲ್ ಸ್ಟಾಫ್ ಇದ್ದಾರೆ. ನಾವು ಅಂದರೆ ಯಾವಾಗ ಅವರು ನಮ್ಮ ಸಹಾಯ ಅವರು ಕೇಳ್ತಾ ಇದ್ರೆ ಆವಾಗ ನಾವು ಸಹಾಯ ಕೊಡ್ತಾ ಇದ್ವಿ. ಯಾವಾಗ ನಮಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದರೆ ಜೇಲ್ನಲ್ಲಿ ಈ ಥರ ಇಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ರೆ ಆವಾಗ ನಾವು ಹೋಗ್ತೀವಿ, ರೇಡ್ ಮಾಡ್ತೀವಿ. ಆದರೆ ಜೇಲ್ ಒಳಗಡೆ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ.